ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡುವ ಮೂಲಕ ನಿಮಗೆ ಇವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ನೀವು ತಿಳ್ಕೊಳ್ಬೇಕು ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮಗೆ ತಮ್ಮ ಮಾಹಿತಿ ಬಯೋಡಾಟಾ ಕಳಿಸಿರೋದು ಅಕ್ಷತಾ ಜಾಧವ್. ಜಾತಿನಲ್ಲಿ ಜಾಧವ್ ಆಗಿರ್ತಕ್ಕಂಥವ್ರು ಇವರು. ನೋಡೋದಕ್ಕೆ ಹೆಂಗಿದ್ದಾರೆ ಅಂತ ಫೋಟೋ ಸಮೇತ ವಿವರಣೆ ಕೊಡ್ತೀವಿ. ನಮ್ಮ ಹತ್ರ ಯಾವುದೂ ಸುಳ್ಳು ಇಲ್ಲ, ಪೊಳ್ಳು ಇಲ್ಲ, ಏನೂ ಇಲ್ಲ. ಬಟ್ ಇವರು ನಿಮಗೆ ಸಿಗಬೇಕು ಅಂದರೆ ಸ್ವಲ್ಪ ತಡವಾಗುತ್ತೆ. ಅವ್ರಿಗೂ ನೀವು ಇಷ್ಟ ಆಗಬೇಕು ಅಂದರೆ ನಾನೇನು ಹೆಂಗೆ ಹೇಳ್ತೀನಿ ಆ ರೀತಿ ಕೇಳ್ತಾ ಹೋಗಿ. ವಯಸ್ಸಲ್ಲಿ 25 ವರ್ಷ, ಶಿಕ್ಷಣದಲ್ಲಿ BEd, ಉದ್ಯೋಗದಲ್ಲಿ ಶಿಕ್ಷಕಿ, ಬಾಗಲಕೋಟೆಯ ಬನವಾಸಿಯ ಹಳ್ಳಿಯವರು. ಆ್ಯಂಡ್ ಹವ್ಯಾಸ ಬಂದ್ಬಿಟ್ಟು ಚಿತ್ರಕಲೆ ಮಾಡ್ತಾರೆ, ಮಕ್ಕಳಿಗೆ ಬೋಧನೆ ಮಾಡ್ತಾರೆ. ಕುಟುಂಬದ ವಿಚಾರಕ್ಕೆ ಬಂದರೆ ತಂದೆಯವರು ರೈತ, ಅಪ್ಪಟ ರೈತ, ತಾಯಿಯವರು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರು, ಸಹೋದರಿ ಬಂದ್ಬಿಟ್ಟು ಒಬ್ಬಳು ಕಾಲೇಜ್ನಲ್ಲಿ ಇನ್ನೂ ಕೂಡ ಓದ್ತಾ ಇದ್ದಾಳೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ತುಂಬ ಚೆನ್ನಾಗಿರ್ತಕ್ಕಂಥ ಶರೀರ, 25ರ ವಯಸ್ಸು, ನೋಡೋದಕ್ಕೆ ಮುದ್ದಾಗಿದ್ದಾರೆ, ತಲೆ ಎತ್ತರಕ್ಕೆ ಬೆಳೆದಿದ್ದಾರೆ, ಸಾರಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಬಟ್ ಇವರಿಗೆ ನೀವು ಇಷ್ಟ ಆಗಬೇಕು ಅಂದರೆ ಇವರ ಕೆಲವೊಂದಿಷ್ಟು ಪಾಯಿಂಟ್ಗಳಿದೆ, ನೋಡೋಣ ಬನ್ನಿ. ಪಾಯಿಂಟ್ ನಂಬರ್ 1 ಸ್ನೇಹಿತರೆ, ಹುಡುಗನಲ್ಲಿ ಇರಬೇಕಾಗಿರ್ತಕ್ಕಂಥ ಕ್ವಾಲಿಟಿಗಳನ್ನು ಚೆಕ್ ಮಾಡ್ತಾರೆ. ಯಾರೇ ಒಂದು ಹುಡುಗಿ ಆಗಿದ್ರು ಕೂಡ ಮದುವೆ ಆಗಬೇಕು ಅಂದರೆ ಹುಡುಗ ಕುಡಿತಾನ, ಚಟ ಇದೆಯಾ, ಏನೆಲ್ಲ ಇದೆ ಅಂತ ಯಾವ ರೀತಿಯಲ್ಲಿ ಚೆಕ್ ಮಾಡ್ತಾರೆ ಅದೇ ರೀತಿ ಇವರು ಕೂಡ ಚೆಕ್ ಮಾಡ್ತಾರೆ. ಇವರು ಚೆಕ್ ಮಾಡುವಂಥ ರೀತಿ, ಶಿಕ್ಷಣದ ಜೊತೆ ಮೌಲ್ಯಗಳಿಗೆ ಮಹತ್ವ ಕೊಡುವಂಥ ಹುಡುಗ ನನ್ನವನಾಗಿರಬೇಕು. ಅಂದರೆ ಶಿಕ್ಷಣದಲ್ಲಿ BEd ಮಾಡಿದ್ದಾರಲ್ವ ಟೀಚರ್ ಇವರು, ಹಾಗಾಗಿ ನನ್ನ ಮಾತುಗಳಿಗೆ, ನನ್ನ ಮೌಲ್ಯಗಳಿಗೆ ಬೆಲೆ ಕೊಡಬೇಕು. ಕೃಷಿ, ಜಮೀನು ಮತ್ತು ಚಿಕ್ಕ ವ್ಯಾಪಾರ ಇರುವಂಥ ಕುಟುಂಬದ ಹುಡುಗ ಆಗಿರಬೇಕು ನನ್ನನ್ನು ಮದುವೆ ಆಗಬೇಕು ಅಂದರೆ. ಮೊದಲೇ ತಂದೆಯವರು ರೈತರು, ಹಾಗಾಗಿ ಕೃಷಿ, ಜಮೀನು, ಚಿಕ್ಕದಾಗಿರ್ತಕ್ಕಂಥ ವ್ಯಾಪಾರ, ಅಂಗಡಿ ಅಥವಾ ಒಂದು ಶಾಪ್ ಅಂತ ಕರಿತೀವಲ್ಲ ಅದೇ ರೀತಿ ಇದ್ದರೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಆ್ಯಂಡ್ ಹೊಣೆಗಾರಿಕೆ ಮತ್ತು ಪ್ರಾಮಾಣಿಕ ವ್ಯಕ್ತಿ ಆಗಿರಬೇಕು, ಮನೆಯವರೊಂದಿಗೆ ಪ್ರೀತಿಯಿಂದ ನಡವಳಿಕೆ ಇರಬೇಕು, ಸ್ವಂತ ದುಡಿಮೆ ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ಆ್ಯಂಡ್ ಸ್ನೇಹಿತರೆ, ಅದೇ ರೀತಿಯಾಗಿ ಈ ಪಾಯಿಂಟ್ಗಳಿಗೆ ಯಾರು ಮೌಲ್ಯಗಳನ್ನು ಕೊಟ್ಟು ಇದನ್ನು ಅಳವಡಿಸ್ಕೊಂಡು ಹೋಗ್ತಿರೋ ಅವ್ರ ಜೊತೆ ನಾನು ಮದುವೆ ಆಗೋದಕ್ಕೆ ತಯಾರಿ ಇದ್ದೇನೆ ಅಂತ ಕೂಡ ಹೇಳಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ನಿಮಗಾದ್ರೂ ಇಷ್ಟ ಆದರೆ ನಿಮ್ಮ ಮಾಹಿತಿಗಳನ್ನು ಯಾವ ರೀತಿ ಕಳಿಸ್ಬೇಕು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ಇವ್ರ ಹತ್ರ ಇರ್ತಕ್ಕಂಥ ಆಸ್ತಿ ನೋಡೋಣ. ಮೊದಲನೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಆಸ್ತಿ ಬಂದ್ಬಿಟ್ಟು ಒಂದು ಕಾರು, 2 ಮನೆ. ಅಪ್ಪನ ಹೆಸರಲ್ಲಿ ಪ್ರಸ್ತುತ 2 ಮನೆಗಳಿದೆ. ಅದರಲ್ಲಿ ಒಂದನೇದು ಇದು ಒಂದು ಕಾರು, ಯೆಲ್ಲೋ ಕಲರಲ್ಲಿ ತೆಗೆದುಕೊಂಡಿದ್ದಾರೆ. ಅವರ ಫೇವ್ರೇಟ್ ಆಗಿರ್ತಕ್ಕಂಥ ಒಂದು ಕಲರ್ ಇದು. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ಪ್ರಸ್ತುತ ಇವರು ಜಾತಿ ಜಾಧವ್ ಆಗಿರ್ತಕ್ಕಂಥ ಕಾರಣದಿಂದ ಅದೇ ಹುಡುಗ ಬೇಕು ಅಂತ ಏನಿಲ್ಲ. ಅವರ ಜಾತಿನಲ್ಲಿ ಈ ಒಂದು ಯೆಲ್ಲೋ ಕಾರು ಅಂದರೆ ಎಲ್ಲರೂ ಕೂಡ ಇಷ್ಟ ಅಂತೆ, ಅವರ ಒಂದು ಶುಭ ಸಂಕೇತ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಅವ್ರ ಹತ್ರ ಈ ಕಾರಿದೆ, 2 ಮನೆ ಇದೆ. ಅಪ್ಪನ ಹೆಸರಲ್ಲಿ ಒಂದು, ಮಗಳ ಹೆಸರಲ್ಲಿ ಒಂದು, ತಾಯಿಯವರು ಹೆಸರಿಗೆ ಏನೂ ಕೂಡ ಮಾಡಿಲ್ಲ. ಒಳ್ಳೆಯ ಒಂದು ಆಸ್ತಿ, ಒಳ್ಳೆಯ ಒಂದು ಹುಡುಗಿ. ಆ್ಯಂಡ್ ಕಾರಿನ ಬಗ್ಗೆ ಮಾಹಿತಿ ಸ್ವಲ್ಪ ಹೇಳ್ತೇನೆ ನೋಡಿ. 1.5 ಲೀಟರ್ ಪೆಟ್ರೋಲ್ ವೇರಿಯಂಟ್. ಮೈಲೇಜಿಂಗ್ ಬಂದರೆ 1 ಲೀಟ್ರ್ ಹಾಕಿದ್ರೆ 18ರಿಂದ 21 ಕಿಲೋಮೀಟ್ರ್ ಹೋಗುತ್ತೆ ಈ ಒಂದು ಕಾರು. ಸ್ಪೀಡಲ್ಲಿ 190 ಸ್ಪೀಡ್ ಹೋಗ್ಬೋದು, 190ರ ಸ್ಪೀಡ್ ಹೋಗ್ಬೋದು. ಒಳ್ಳೆಯ ಒಂದು ಮ್ಯಾನ್ಯಲ್ ಆಗಿರ್ತಕ್ಕಂತಹ, ಸೀಟೇಬಲ್ ಆಗಿರ್ತಕ್ಕಂಥ, ಕಂಫರ್ಟೇಬಲ್ ಆಗಿರ್ತಕ್ಕಂಥ ಕಾರ್ ಇದು. ಲಕ್ಸುರಿ ಆಗಿರ್ತಕ್ಕಂಥ ಫೀಲ್ ಕೊಡುತ್ತೆ. ಸಾಫ್ಟ್ ಆ್ಯಂಡ್ CC ಅವೈಲಬಿಲಿಟಿ ಇದೆ. CC ಬಂದುಬಿಟ್ಟು 2900 CC ಇರತಕ್ಕಂಥದ್ದು ಈ ಒಂದು ಕಾರಿನಲ್ಲಿ. ಟಾಪ್ ಮಾಡೆಲ್, ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಒಳ್ಳೆಯ ಒಂದು ಹೈಜೆನಿಕ್ ಆಗಿರ್ತಕ್ಕಂಥದ್ದು ನೋಡ್ತಿದ್ದೀರಾ. ಅವರ ಡೀಟೇಲ್ಸ್ಗಳಿಗೆ ಎಷ್ಟು ಮಹತ್ವ ಕೊಡ್ತೀರೋ ಅವ್ರ ಹತ್ರ ಇರ್ತಕ್ಕಂಥ ಆಸ್ತಿ ಕೂಡ ಅಷ್ಟೇ ಮಹತ್ವ ನೀವು ಕೊಡಬೇಕಾಗಿರುತ್ತೆ. ಯಾಕಂದರೆ ಅವರು ಇಷ್ಟಪಡೋದೇ ಅದನ್ನೇ. ಆ್ಯಂಡ್ ಇನ್ನೊಂದು ವಿಚಾರ ಅಂದರೆ, ಒಳಗಡೆ ಯಾವ ರೀತಿ ಇದೆ ಅಂತ ಎಲ್ಲರೂ ಕೂಡ ಕೇಳ್ತಿದ್ರಿ. ತೋರಿಸ್ತೀನಿ ನೋಡಿ ಒಳಗಡೆ ಇರ್ತಕ್ಕಂಥದ್ದು. ಈ ಟಾಪ್ ಮಾಡಲಲ್ಲಿ ಯಾವ ರೀತಿ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಇದೆ ಡಿಸೈನಲ್ಲಿ, ಅದೇ ರೀತಿ ಈ ಒಂದು ಸೀಟು ಕೂಡ ಒಳಗಡೆ ಬ್ಲ್ಯಾಕ್ ಇದೆ ಸ್ನೇಹಿತರೆ. ಹೊರಗಿಂದ ಏನೂ ಕೂಡ ಪ್ರಾಬ್ಲಮ್ ಆದರೂ ಕೂಡ ಒಳಗಡೆ ಕಾಣದೇ ಇರೋ ರೀತಿಯಲ್ಲಿ ಕಾಣಿಸುತ್ತೆ. ನೀವು ಇವ್ರ ಜೊತೆ ಲಾಂಗ್ ಡ್ರೈವ್ ಹೋಗಬೇಕು ಅಂತಂದರೆ ಈ ಒಂದು ಕಾರಿನಲ್ಲೇ ಹೋಗಬೇಕು. ಹಾಗಾಗಿ ಬೇಗ ಬೇಗ ಕಾರ್ ಕೂಡ ಕಲ್ತ್ಕೊಳ್ಳಿ. ಇವಾಗ ನೀವು ಮಾಡಬೇಕಾಗಿರೋದು, ನಿಮ್ಮ ಮಾಹಿತಿಗಳನ್ನು sri9591@gmail.com ಇದಕ್ಕೆ ಮೇಲ್ ಮಾಡಬೇಕು. ಮೇಲ್ನಲ್ಲಿ ನಿಮ್ಮ ಫೋಟೋ, ನಿಮ್ಮ ಹೆಸರು ಆ್ಯಂಡ್ ನಿಮ್ಮ ಊರನ್ನು ಮೆನ್ಷನ್ ಮಾಡಿಬಿಟ್ಟು ಕಳಿಸ್ಕೊಡಿ. ಖಂಡಿತವಾಗ್ಲೂ ಅವ್ರು ನಿಮಗೆ ರಿಪ್ಲೈಯನ್ನು ಕೊಡ್ತಾರೆ ಸ್ನೇಹಿತರೆ. ಕೊಡಲಿಲ್ಲ ಅಂದರೆ ವಿಚಾರ ಮಾಡೋಕ್ಕೆ ಹೋಗ್ಬೇಡಿ, ಬೇರೆಯವರು ಕೂಡ ಸಿಗ್ತಾರೆ. ಒಟ್ಟಿನಲ್ಲಿ ತಾಳ್ಮೆಯಿಂದ ಇರಿ ಅಂತ ನಾನು ಕೂಡ ಹೇಳ್ತೇನೆ.
ಸೊ ಇದು ಈ ಒಂದು ಪ್ರೊಫೈಲ್ ಇವತ್ತಿಂದಾಗಿತ್ತು. ನಾಳೆ ಏನಾದರೂ ಹೊಸ ಪ್ರೊಫೈಲ್ ಬರುತ್ತೆ, ದಿನಾಲು ಬರ್ತಾ ಇದ್ದಾವೆ. ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಇವರು ಬೇಕೇ ಬೇಕು ಅಂತಂದರೆ ನನ್ನ ಒಂದು ಚಾನಲಲ್ಲಿ ಮೆಂಬರ್ಶಿಪ್ ಆಪ್ಷನ್ ಇದೆ. ಆ ಒಂದು ಮೆಂಬರ್ಶಿಪ್ನ ತೆಗೆದುಕೊಳ್ಳಿ. ಪರ್ಸ್ನಲ್ ಆಗಿರ್ತಕ್ಕಂಥ ನಂಬರ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ಇವತ್ತು ಇದು ಆಗಿತ್ತು. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.